ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಮೀನಮ್ಮ, ಮೀನೇಶ್ವರಿ, ಮೀನಾ ಎಲ್ಲಿದೆಯೇ? ನನ್ನ ಪ್ರಾಣನ ಇನ್ನಷ್ಟು ಹಿಂಡ್ಬೇಡ ಕಣೆ, ಎಲ್ಲಿದೆಯೇ ಹೇಳೆ ಅಂತ ಹೇಳ್ಬಿಟ್ಟು ಸೂರ್ಯ ಆ ಬಾಕ್ಸ್ ಹತ್ರ ಬಂದ್ಬಿಟ್ಟು ನಂತರ ತಲೆ ಎಲ್ಲ ಹಿಚ್ಚಿಕೊಳ್ತಾ ಕೆಳಗಡೆ ನೋಡಿದಾಗ ಮೀನಾ ಅಲ್ಲೇ ಬಿತ್ಕೊಂಡಿರೋದು ಸೂರ್ಯನ ಕಣ್ಣಿಗೆ ಕಾಣಿಸುತ್ತೆ. ಹಲೋ ಲೋ ಚೇತನ, ಚೇತ ಇಲ್ಲಿ ನೋಡು ಅಂತ ಹೇಳಿದಾಗ ಚೇತನ ಓಡ್ ಬಂದ್ಕೊಂಡು ಅಯ್ಯೋ ಮೀನಾ ಸಿಸ್ಟರು ಅಂತ ಹೇಳ್ಬಿಟ್ಟು ಸೂರ್ಯ ಬೇಗ ಮೀನಾ ಸಿಸ್ಟರ್ ಎತ್ಕೊಂಡು ಹೊರಗಡೆ ಕರ್ಕೊಂಡ್ ಬಾರೋ ಅಂತ ಹೇಳ್ತಾನೆ. ಆಗ ಸೂರ್ಯ ಈಶ್ವರಿ ಮೀನಮ್ಮ ಹೇಳ್ಬಿಟ್ಟು ಮೀನಾ ಹಾಕೊಂಡಿರೋ ಆ ರೆಡ್ ಪೀಸನ್ನೆಲ್ಲ ಕಿತ್ತು ಬಿಸಾಕಿ ನಂತರ ಮೀನನ್ನ ಎತ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದಾಗ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಲೋ ಚೇತನ, ಮಳೆ ಬರ್ತಾ ಇದೆ, ಈಗ ಮೀನನ್ನ ಹೇಗೋ ಕರ್ಕೊಂಡು ಹೋಗೋದು ಅಂತ ಹೇಳಿದಾಗ ಗೊತ್ತಿಲ್ಲ ಕಣೋ ಸೂರ್ಯ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಚೇತನ ಹೇಳ್ತಾನೆ. ಒಂದ್ ಕೆಲಸ ಮಾಡು, ಕ್ಯಾಬ್ ಬುಕ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಕ್ಯಾಬ್ ಡ್ರೈವರ್ ನಾವೇ ಅಲ್ವೇನೋ, ಇಷ್ಟೊತ್ತಿಗೆ ಕ್ಯಾಬ್ ಬುಕ್ ಮಾಡಿದ್ರೆ ಯಾರೋ ಹೋಗ್ತಾರೆ, ಇಷ್ಟೊತ್ತಿಗೆ ಕ್ಯಾಬ್ ಗೀಬಲ್ಲ ಸಿಗಲ್ಲ ಕಣೋ ಸೂರ್ಯ ಅಂತ ಹೇಳಿದಾಗ ಈಗ ಏನೋ ಮಾಡೋದು ಅಂತ ಹೇಳ್ಬಿಟ್ಟು ಸೂರ್ಯ ಅಕ್ಕಪಕ್ಕ ನೋಡ್ತಾ ಇರುವಾಗ ಅಲ್ಲೊಂದು ತರಕಾರಿ ತಳ್ಳೋ ಗಾಡಿ ಕಾಣಿಸುತ್ತೆ. ಲೋ ಚೇತನ, ಅಲ್ಲೊಂದು ನೋಡು ಗಾಡಿ ಇದೆ, ಅದನ್ನ ತಗೋಬಾರು ಅಂತ ಹೇಳಿದಾಗ ಚೇತನ ಓಡೋಗಿ ಆ ಗಾಡಿನ ತಗೋಬರ್ತಾನೆ. ಆ ಗಾಡಿ ಮೇಲೆ ಮೀನನ್ನ ಮಲಗಿಸ್ಕೊಂಡು ಅವರನ್ನೆಲ್ಲ ಮೀನನ್ಗೆ ಫುಲ್ ಹಚ್ಚಿಬಿಟ್ಟು ಆ ಗಾಡಿನ ಚೇತನ ಮತ್ತೆ ಸೂರ್ಯ ಇಬ್ರು ತಳ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅಕ್ಕ ಮತ್ತೆ ಸುಮ್ಮ ಮನೆಗ್ ಬಂದಿರ್ತಾರೆ. ನನ್ ಮೀನಂಗೆ ಏನಾಯ್ತು, ಎಲ್ಲಿ ಹೋದ್ಲು ನನ್ ಮೀನಾ ಇಷ್ಟೊತ್ತಾದ್ರೂ ಅಳಿಯಂದ್ರು ಫೋನ್ ಮಾಡಿಲ್ಲ ಅಂದ್ರೆ ನನ್ ಮೀನಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ಯಾ, ಮೀನಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಸಹಿಸ್ಕೊಳ್ಳೋದಿಲ್ಲ ಅಂತ ಕುಸುಮ ಅವರು ಜೋರಾಗಿ ಅಳ್ತಿರುವಾಗ ಅಯ್ಯೋ ಕುಸುಮಮ್ಮ, ನೀವ್ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ? ದೇವ್ರು ಯಾವಾಗ್ಲೂ ಒಳ್ಳೆಯವ್ರ ಪರ ಇರ್ತಾನೆ. ಮೀನಾ ಇಲ್ಲಿ ತನಕ ಯಾರಿಗೂ ಕೆಟ್ಟದ್ ಬಯಸದವಳಲ್ಲ, ಕೆಟ್ಟದ್ ಮಾಡ್ದವಳಲ್ಲ. ಆಗಿರುವಾಗ ಮೀನಂಗೂ ಏನು ಕೆಟ್ಟದಾಗುದಿಲ್ಲ, ನೀವೇನು ಯೋಚನೆ ಮಾಡ್ಬಿಡಿ, ಇನ್ನೇನ್ ಸೂರ್ಯ ಬರ್ತಾನೆ, ಮೀನನ್ನ ಕರ್ಕೊಂಡ್ ಬಂದೇ ಬರ್ತಾನೆ, ನೋಡ್ತಾ ಇರಿ ಅಂತ ಹೇಳ್ತಾರೆ. ನಂತರ ಕುಸುಮ ಮತ್ತೆ ಕನಕ ಇನ್ನಷ್ಟು ಜಾಸ್ತಿ ಹೇಳ್ತಿರುವಾಗ ನೋಡಿ, ನೀವು ಆವಾಗಿಂದ ಏನು ತಂದಿಲ್ಲ, ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ಲಾ ಅಂತ ಕುಸುಮ ರಂಗನಾಥ್ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಬೇಡ ಅಂತ ಕುಸುಮ ಹೇಳ್ತಾರೆ. ಆಗ ಟೇಬಲ್ ಮೇಲೆ ಮನೋಜ ಮತ್ತೆ ಶಾಂತಿ ಕುತ್ಕೊಂಡಿರ್ತಾರೆ. ಆಗ ಶಾಂತಿ ಹೇಳ್ತಾರೆ, ಪುಣ್ಯಕ್ಕೆ ಬೇಡ ಅಂತ ಹೇಳಿದ್ರು, ಇಲ್ಲಾಂದ್ರೆ ಕಾಫಿ ಪೌಡರ್ ಎಲ್ಲ ಖಾಲಿ ಆಗ್ಬಿಡ್ತಿತ್ತು ಅಂತ ಶಾಂತಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಮನೋಜ, ಸುಮ್ನಿರಮ್ಮ, ಯಾಕೆ ನಿಂಗೆ ಬಯಸ್ಕೊಳ್ಳೋದು ಇಷ್ಟನಾ ಅಂತ ಬೈತಾನೆ ಮನೋಜ್. ಆಗ ರಂಗನಾಥ್ ಅದನ್ನ ಕೇಳಿಸ್ಕೊಂಡು ನೀನ್ ಇದೆಯಲ್ಲ ಶಾಂತಿ, ನೀನು ಜನ್ಮದಲ್ಲೇ ಬದಲಾಗಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ ತಪ್ಪು ಕಣೆ, ಇನ್ನು 10 ಜನ್ಮ ಬಂದ್ರು ನೀನ್ ಮಾತ್ರ ಬದಲಾಗಲ್ಲ, ದ್ರಾಬೆ ತಗೋಬಂದು ಅಂತ ಸರಿಯಾಗಿ ಶಾಂತಿಗೆ ಬೈದ್ ಹಾಕ್ತಾರೆ. ನಾನೇನ್ ಹೇಳ್ಬಾರ್ದು ಅದನ್ನೇ ಹೇಳ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಬಾಯ್ ಮುಚ್ಕೊಂಡು ಕೂತ್ಕೋ ಅಂತ ರಂಗನಾಥ್ ಬೈತಿರುವಾಗ ಅಲ್ಲಿಗೆ ಶ್ರುತಿ ಓಡ್ ಬಂದ್ಕೊಂಡು ಯಾಕಮ್ಮ ಏನಾಯ್ತು, ವಿಷಯ ಏನಾದ್ರು ಗೊತ್ತಾಯ್ತಾ ಅಂತ ರಂಗನಾಥ್ ಕೇಳಿದಾಗ ಹ್ಞೂ ಮಾವ, ಮೀನಾ ಅವರು ಸೂರ್ಯ ಅವರಿಗೆ ಸಿಕ್ಕಿದಾರಂತೆ, ಮೀನಾ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಶ್ರುತಿ ಹೇಳ್ತಾರೆ. ಮೀನಾ ಹುಷಾರಾಗಿದ್ದಾಳೆ ತಾನೆ ಅಂತ ಕೇಳಿದಾಗ ಏನು ಯೋಚನೆ ಮಾಡ್ಬೇಡಿ, ಮೀನಾ ಅವರಿಗೆ ಪ್ರಜ್ಞೆ ತಪ್ಪಿದೆಯಂತೆ, ನೇನು ಮೀನಾ ಅವ್ರನ್ನ ಕರ್ಕೊಂಡ್ ಬರ್ಬಹುದು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಏನು ನನ್ ಮೀನಂಗೆ ಪ್ರಜ್ಞೆ ತಪ್ಪಿದೆಯಾ ಅಂತ ಅದೇನಾಗಿದೆ ಮೀನಾ ಅಂತ ಜೋರಾಗಿ ಕೂಗ್ಬಿಟ್ಟು ಸುಮ್ಮ ಅವರು ಅಳಕ್ ಶುರು ಮಾಡ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಮೀನಾ ನಡ್ಕೊಂಡ್ ಬಂದು ಸೂರ್ಯ ಹಾಸಿಗೆ ಮೇಲೆ ಮಲಸ್ತಿರ್ತಾರೆ. ಆಗ ಒಂದ್ ಕಡೆ ಶ್ರುತಿ, ಒಂದ್ ಕಡೆ ಕುಸುಮ, ಒಂದ್ ಕಡೆ ರಂಗನಾಥ್ ಕುತ್ಕೊಂಡು ಕೈಕಾಲೆಲ್ಲ ಉಜ್ಜುತ್ತಾ ಇರ್ತಾರೆ. ಲೋ ಪ್ರಿಯಾ, ಏನು ಇದು, ನಮ್ ಮೀನಂಗೆ ಏನಾಯ್ತು, ಯಾಕೋ ಅವಳು ರೀತಿ ಮೈಯೆಲ್ಲ ಥಂಡಿ ಮಾಡ್ಕೊಂಡಿದ್ದಾಳೆ, ಅಂತದೇನಾಯ್ತು ಅಂತ ಹೇಳಿದಾಗ ಅಪ್ಪ ಒಂದ್ 5 ನಿಮಿಷ ತಡ್ಕೊಳಪ್ಪ, ಆಮೇಲೆ ಎಲ್ಲಾನು ಹೇಳ್ತೀನಿ, ಡಾಕ್ಟರ್ ಬರ್ತಿದ್ದಾರೆ, ಅವ್ರು ಬಂದು ಚೆಕ್ ಮಾಡಿ ಹೋಗ್ಲಿ ಅಂತ ಹೇಳ್ತಿರುವಾಗ ಡಾಕ್ಟರ್ ಒಳಗಡೆ ಬರ್ತಾರೆ. ನಂತರ ಮೀನನ್ನ ಚೆಕ್ ಮಾಡಿ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ನಂತರ ನಥಿಂಗ್ ಟು ವರಿ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಪ್ರಜ್ಞೆ ಬಂದ್ಬಿಡುತ್ತೆ, ಹಾಗೆ ನಾನು ಇದರಲ್ಲಿ ಸ್ವಲ್ಪ ಮೆಡಿಸಿನ್ ಬರ್ದು ಕೊಟ್ಟಿದ್ದೀನಿ, ಅದನ್ನ ಸರಿಯಾದ ಟೈಮಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರುವಾಗ ಡಾಕ್ಟರ್ ನಾನೇ ನಿಮ್ಮನ್ನ ಬಿಡ್ತೀನಿ ಬನ್ನಿ ಅಂತ ಡಾಕ್ಟರ್ನ ಹೊರಗಡೆ ತನಕ ಕರ್ಕೊಂಡು ಹೋಗ್ತಾರೆ. ನಂತರ ಸೂರ್ಯ ಮತ್ತೆ ಒಳಗಡೆ ಬರ್ತಾರೆ. ಆಗ ಶಾಂತಿ, ಅಮ್ಮ ರೋಹಿಣಿ ಆಯ್ತಲ್ಲಮ್ಮ, ನೀನು ಒಳ್ಳೆ ಶಿವಕ ವಿಮಾನ ನೋಡೋ ತರ ಹಂಗೆ ನಿಂತ್ಕೊಂಡು ನೋಡ್ತಾ ಇದೀಯಾ, ನೀನು ಮನೋಜ ಬಿಸ್ನೆಸ್ ಮ್ಯಾನ್ಗಳು ಎಷ್ಟು ಬೆಳಿಗ್ಗೆ ಎಲ್ಲ ಕೆಲಸ ಇರುತ್ತೆ, ಲೇಟ್ ಆಗಿ ಮಲ್ಕೊಂಡ್ರೆ ಕಣ್ಣತ್ರ ಡಾರ್ಕ್ ಸರ್ಕಲ್ ಎಲ್ಲ ಬಂದಿರುತ್ತೆ, ಹೋಗಿ ಮಲ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು 3 ಜನ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ನೀವು ಹೊರಡಿ ಅಂತ ಹೇಳ್ತಿರುವಾಗ ರಂಗನಾಥ್, ಏನಪ್ಪಾ ಅವ್ರ ಹತ್ರ ಹೊರಡೋಕ್ ಹೇಳ್ತಿದ್ಯಾ, ಬೇಡ ಕುಸುಮಮ್ಮ, ನೀವು ಮನೆಗೆ ಹೋದ್ರು ನಿದ್ದೆ ಮಾಡೋದಿಲ್ಲ, ಇಲ್ಲೇ ಮೀನ ಹತ್ರನೇ ಇರಿ ಅಂತ ಹೇಳಿದಾಗ ಬೇಡ ಅಣ್ಣ, ಇಲ್ಲಿದ್ರೆ ಸರಿ ಹೋಗೋದಿಲ್ಲ, ಆದ್ರೆ ಮೀನಂಗೆ ಎಚ್ಚರಿಕೆ ಪ್ರಜ್ಞೆ ಬಂದ್ರೆ ಒಂದ್ಸರಿ ಅವಳ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಕುಸುಮ ಅವರು ಅಳ್ತಿರುವಾಗ ಅದನ್ನ ಕೇಳಿಸ್ಕೊಂಡು ಅತ್ತೆ, ಮೀನಂಗೆ ಈಗ ಅಷ್ಟೇ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅಷ್ಟು ಬೇಗ ಎಚ್ಚರಿಕೆ ಆಗಲ್ಲ, ನಾಳೆ ಬೆಳಿಗ್ಗೆ ಅವಳು ಎದ್ದ ತಕ್ಷಣ ನಾನು ನಿಮ್ ಅವಳ ಕೈಯಲ್ಲಿ ಫೋನ್ ಮಾಡಿಸ್ತೀನಿ ಅಂತ ಸೂರ್ಯ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಸರಿ ಆಯ್ತು, ನಾನು ಇನ್ನು ಹೊರಡ್ತೀನಿ, ಆದ್ರೆ ಅಳಿಯಂದ್ರೆ ಮೀನ ಬೆಳಿಗ್ಗೆ ಎದ್ದ ತಕ್ಷಣ ಅವಳ ಕೈಯಿಂದ ನನಗೆ ಫೋನ್ ಮಾಡಿಸಿ ಅವಳ ಹತ್ರ ಮಾತಾಡಿದ್ಮೇಲೆ ನನಗೆ ಸಮಾಧಾನ ಆಗೋದು ಅಂತ ಕುಸುಮ ಹೇಳಿದಾಗ ಸರಿ ಅಂತ ಸೂರ್ಯ ಒಪ್ಕೊಂಡು ಲೋ ಚೇತನ ಇಲ್ಲಿ ಬಾರು ಅಂತ ಕರೀತಾನೆ. ಏನ್ ಮಗ ಅಂತ ಕೇಳಿದಾಗ ಗಾಡಿನ ಗ್ಯಾರೇಜಿಗೆ ಬಿಡ್ಬೇಕು, ಗ್ಯಾರೇಜ್ ಅವನಿಗೆ ಹೇಳಿದೀನಿ, ಈ ಕೈನ ಅವನಿಗೆ ಕೊಟ್ಬಿಡು, ನಂತರ ಇವ್ರನ್ನ ಕರ್ಕೊಂಡೋಗಿ ಸ್ವಲ್ಪ ಮನೆಗೆ ಬಿಟ್ಬಾರು ಅಂತ ಹೇಳಿದಾಗ ಸರಿ ಮಗ ಅಂತ ಚೇತನ ಹಾಗೆ ಕುಸುಮ ಕನಕ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಶ್ರುತಿ ಬಂದು ಪಕ್ಕ ಕುತ್ಕೊಂಡಾಗ ಶ್ರುತಿ ರವಿ ನೀವಿಬ್ರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ನೀವಿಬ್ರು ಹೋಗಿ ಮಲ್ಕೊಳ್ಳಿ ಕಂದ ಅಂತ ರಂಗನಾಥ್ ಹೇಳಿದಾಗ ಸರಿ ಮಾವ ಅಂತ ಹೇಳ್ಬಿಟ್ಟು ರವಿ ಶ್ರುತಿ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಸೂರ್ಯ ನೀನೇನು ಚಿಂತೆ ಮಾಡ್ಬೇಡ ಕಣೋ, ನಂತರ ನೀನ್ ಊಟ ಮಾಡ್ದ್ಯಾ ಅಂತ ಹೇಳಿದಾಗ ಮೀನ ಸಿಕ್ಕಿದ್ದೆ ನನಗೆ ಹೊಟ್ಟೆ ತುಂಬಾ ಆಗ್ಬಿಡ್ತಪ್ಪ ಅಂತ ಸೂರ್ಯ ಹೇಳಿದಾಗ
ಹೇಳ್ತಾನೆ. ನೀವು ಊಟ ಮಾಡಿದ್ರೇನಪ್ಪ ಅಂತ ಮತ್ತೆ ಸೂರ್ಯ ಕೇಳಿದಾಗ ಮಾತ್ರ ತಗೋಬೇಕಲ್ವೇನೋ, ಅದಕ್ಕೆ ಸ್ವಲ್ಪ ಊಟ ಮಾಡಿದೆ ನೋಡು, ಈಗ ಆಗೋಷ್ಟರಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಬೆಳಿಗ್ಗೆ ಕೂತ್ಕೊಂಡು ಏನಾಯ್ತು ಯಾಕಾಯ್ತು ಅಂತ ಯೋಚನೆ ಮಾಡೋಣ, ನೀನು ಏನು ಚಿಂತೆ ಮಾಡಬೇಡ, ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸೂರ್ಯ ಮೀನನ್ ಪಕ್ಕ ಬಂದು ಕೂತ್ಕೊಂಡು ಅವಳ ಹಣೆ ಸವರ್ತಾ ಅವ್ರ ಹಣೆಗೊಂದು ಮುತ್ತು ಕೊಡ್ತಾರೆ. ನಂತರ ಬೆಳಿಗ್ಗೆ ಆಗುತ್ತೆ. ರಂಗನಾಥ್ ಪೇಪರ್ ಓದ್ತಿರುವಾಗ ಮೀನ ಗಾಬರಿಯಿಂದ ಎದ್ದು ಕೂತ್ಕೊಂತಾಳೆ ಬೆಡ್ಡಿಂದ ಹಾರ್ಬಿಟ್ಟು. ಯಾಕಮ್ಮ ಏನಾಯ್ತು ಯಾಕೆ ಕೇಳಿದಾಗ, ಅದು ಮಾವ ಕೆಲಸ ಇದೆಯಲ್ಲ, ನಾನು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಬೇಕು ಅಂತ ಹೇಳಿದಾಗ, ನೀನೇನು ಯೋಚನೆ ಮಾಡಬೇಡ, ನೀನು ಏನು ಮಾಡೋದು ಬೇಡ, ಫುಲ್ ರೆಸ್ಟ್ ಮಾಡು ಅಂತ ಹೇಳ್ತಿರುವಾಗ, ಅದು ಹಾಗಲ್ಲ ಮಾವ, ನಾನು ಕೆಲಸ ಮಾಡಲೇಬೇಕು ಅಂತ ನೀನು ಹೇಳಿದಾಗ, ನನ್ಗೆ ಗೊತ್ತಮ್ಮ, ನೀನ್ ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಶಾಂತಿ ಕೂಗಾಡ್ತಾಳಲ್ವಾ, ಇವತ್ತೇನು ಯೋಚನೆ ಮಾಡ್ಬೇಡ, ನಿಮ್ಮ ಅಪ್ಪ ಇವತ್ತು ಎಲ್ಲ ಕೆಲಸನೂ ಮಾಡ್ತಾರೆ ಅಂತ ಹೇಳಿದಾಗ, ಮಾವ ಅಂತ ಹೇಳಿದಾಗ, ಹೌದು, ಮಕ್ಕಳಿಗೆ ಹುಷಾರಿಲ್ದಾಗ ತಂದೆ ತಾಯಿ ತಾನೇ ಅವ್ರನ್ನ ನೋಡ್ಕೊಂಡು ಎಲ್ಲ ಕೆಲಸ ಮಾಡ್ಬೇಕು, ಅದೇ ರೀತಿಯಲ್ಲಿ ನಾನು ಇವತ್ತು ಕಂದಂಗೆ ಹುಷಾರಿಲ್ಲ, ಹಾಗಾಗಿ ಎಲ್ಲ ಕೆಲಸನೂ ನಾನ್ ಮಾಡ್ತೀನಿ ಅಂತ ಹೇಳಿದಾಗ ಮೀನಾ ಕಣ್ ತುಂಬ್ಕೊಂತಾಳೆ. ಆಗ ಸೂರ್ಯ 2 ಕಪ್ ಟೀ ತಗೊಬಂದು, ಮೀನೇಶ್ವರಿ ನೀನ್ ಯಾಕೆ ಎದ್ದು ಕೂತ್ಕೊಂಡೆ, ನೋಡು ಇವತ್ತು ದಿನ ಪೂರ್ತಿ ನೀನು ಮಲ್ಕೋಬೇಕು ಅಂತ ಹೇಳಿದಾಗ, ದಿನ ಪೂರ್ತಿನ ಸಾಧ್ಯನೇ ಇಲ್ಲ, ಆ ತರ ಎಲ್ಲ ನಂಗೆ ಮಲ್ಕೊಂಡಿರಕ್ ಆಗಲ್ಲ ಅಂತ ಹೇಳಿದಾಗ, ತೆಗ್ದು ಹಂಗೆ ವಾಂಗ್ ಬಿಡ್ತೀನಿ ನೋಡಿ ಅಪ್ಪ ಇಲ್ಲಿ ಅಂತ ಹೇಳಿದಾಗ, ಯಾಕೋ ಯಾವಾಗ್ಲೂ ರೇಗ್ತಿರ್ತೀಯ, ಸ್ವಲ್ಪ ಸಮಾಧಾನದಿಂದ ಹೇಳು ಅಂತ. ಈ ಮನೆಯಲ್ಲಿ ಮೀನ ಕಾಫಿ ಮಾಡಿಲ್ಲ ಅಂದ್ರೆ ಈ ಮನೆಯವರಿಗೆ ಕಾಫಿನೇ ಗತಿ ಇಲ್ದಿದಂಗ ಆಗ್ಬಿಡತ್ತಮ್ಮ, ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ಇವತ್ತು ನಿನ್ ಪರವಾಗಿ ನಾನೆಲ್ಲಾನು ಮಾಡ್ತೀನಿ ಅಂತ ಹೇಳಿದಾಗ ಕೇಳಿಸ್ಕೊಂಡು ಸೂರ್ಯ, ಈ ಮೀನೇಶ್ವರಿ ಇವತ್ತು ನೀನು ಮಲ್ಕೋಬೇಕು ಅಂದ್ರೆ ಮಲ್ಕೋಬೇಕು ಅಂತ ಹೇಳಿದಾಗ, ಇಲ್ಲ ರೀ ಹೂವಿನ ಆರ್ಡರ್ ತುಂಬಾನೇ ಇದೆ, ನಾನು ಹೂ ಕಟ್ಲೇಬೇಕು ಅಂತ ಹೇಳ್ತಿರುವಾಗ ಅಲ್ಲಿಗೆ ಮನೋಜ ಮತ್ತೆ ರೋಹಿಣಿ ಬಂದ್ಬಿಟ್ಟು ಮನೋಜ ಕೇಳ್ತಾನೆ, ಅಯ್ಯೋ ನೀವು ಹೂ ಕಟ್ತಾ ಕೂತಿದ್ರೆ ನಮ್ಮ ಹೊಟ್ಟೆಪಾಡೇನು ಅಂತ ಹೇಳ್ತಾರೆ. ಆಗ ಓ ಮನೋಜ, ನಿನ್ ಹೆಂಡತಿಗೂ ನನ್ನ ಹೆಂಡತಿಗೂ ಮೀನೇನೆ ಅಡಿಗೆ ಮಾಡ್ಬೇಕು ಅಂದ್ರೆ ಆಗಲ್ಲ ಕಣೋ ಅಂತ ರಂಗನಾಥ್ ಹೇಳಿದಾಗ, ಮಾವ ನಾನೇನ್ ಮಾಡಲ್ಲ ಅಂತ ಅಲ್ಲ, ಆದ್ರೆ ನನಗೆ ಹೊರಗಡೆ ತುಂಬಾನೇ ಕೆಲಸ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಹೌದಮ್ಮ, ಹಾಗಾದ್ರೆ ಎಲ್ರಿಗೂ ಅಡ್ಗೆ ಮಾಡ್ಕೊಡ್ತೀನಿ ಅಂತ ಏನ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾಳ ಅಂತ ರಂಗನಾಥ್ ಕೇಳ್ತಾರೆ. ರೀ ಯಾರ್ಯಾರ ಕೆಲಸ ಯಾರ್ಯಾರು ಮಾಡ್ಬೇಕು ಅವರೇ ಮಾಡಿದ್ರೆ ಸರಿ ಅಂತ ಹೇಳ್ತಾರೆ. ಆಗ ಅಮ್ಮ ಶಾಂತಿ, ನೀನು ಮೀನನ ಈ ಮನೆ ಕೆಲ್ಸಕ್ಕಂತ ಕರ್ಕೊಂಡ್ ಬಂದಿಲ್ಲಮ್ಮ, ಸೊಸೆಯಾಗಿ ಕರ್ಕೊಂಡ್ ಬಂದಿರೋದು. ಆಯ್ತು ಇವಾಗ ಏನು ನಿಮ್ಗೆ ತಿಂಡಿ ಬೇಕು ತಾನೆ, ಏಯ್ ಬಕಾಸುರ ಇವಾಗ ಏನು ನಿನಗೆ ತಿಂಡಿ ಬೇಕಾ, ಪೊಂಗಲ್ ತಿಂತೀಯೇನು ನೀನು ಅಂತ ರಂಗನಾಥ್ ಕೇಳಿದಾಗ, ಹ್ಞೂ ತಿಂತೀನಪ್ಪ ಕೇಳ್ತಾರೆ. ಆಗ ಸರಿ ಆಯ್ತು, ಇವತ್ತು ನಾನೇ ಪೊಂಗಲ್ ಮಾಡ್ಕೊಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಶಾಂತಿ, ವಯಸ್ಸಾದವ್ರ ಕೈಯಲ್ಲಿ ದುಡ್ಸ್ಕೊಂಡು ತಿನ್ನೋದು ಅಂತ ಮೀನನ್ ಮುಖ ನೋಡ್ತಾರೆ. ಆಗ ನಿನ್ಗೆ ತಿನ್ನಕ್ಕೆ ಮುಜುಗರ ಇಲ್ಲ ಅಂದ್ಮೇಲೆ ಮಾಡಕ್ ಯಾಕೆ ಮುಜುಗರ, ನಾನ್ ತಿಂದಿದ್ ನೀನ್ ತಿಂತೀಯೇ ಇಲ್ವಾ ನಾನ್ ಮಾಡಿದ್ದು ಅಂತ ರಂಗನಾಥ್ ಕೇಳಿದಾಗ, ಅಂಡ ಮಾಡಿದ್ನ ಬೇಡ ಅನ್ನೋ ಕಟಕಿ ನಾನಲ್ಲ ಅಂತ ಶಾಂತಿ ಹೇಳ್ತಾರೆ. ಸರಿ ಹಾಗಾದ್ರೆ ಇನ್ಯಾಕ್ ತಡ ಅಂತ ರಂಗನಾಥ್ ಹೇಳ್ತಾರೆ. ಇನ್ನೊಂದ್ ಕಡೆ ಮನೋಜ, ಏಯ್ ಸೂರ್ಯ 2 ಕಪ್ ಟೀ ತಗೊಬಂದು 2 ಖಾಲಿ ಮಾಡ್ಬಿಟ್ಟಿಯಲ್ಲೋ ಅಂತ ಹೇಳಿದಾಗ, ಏಯ್ ಪೆಂಗಿ ನನ್ ಮಗನೇ, ನೀನ್ ಎಷ್ಟು ಬರ್ಗೆಟ್ ಹೋಗಿದ್ಯಾ ಅಂದ್ರೆ, ಅಲ್ಲ ಕಣೋ ಹೆಂಡತಿ ಗಟ್ಮುಟ್ಟು ಇರುವಾಗ್ಲೇನೆ ಅವ್ರ ಕೈಯಿಂದ ದುಡ್ಸ್ಕೊಂಡು ತಿನ್ನಕ್ ನೋಡ್ತಿದ್ಯಲ್ಲೋ ಅಂತ ಹೇಳಿದಾಗ, ನಾವಿಬ್ರು ಬಿಸ್ನೆಸ್ ಮ್ಯಾನ್ಗಳು, ಆ ರೀತಿಯಲ್ಲೆಲ್ಲ ಇನ್ನೂ ಅಡ್ಗೆ ಮನೆಯಲ್ಲ ಹೋಗಿ ಮುಸ್ರತಿಕ್ಕೋ ಅವಶ್ಯಕತೆ ನಮ್ಗೇನಿದೆ ಅಂತ ಮನೋಜ ಹೇಳ್ತಾನೆ. ನಂತರ ಅಮ್ಮ ಏನಮ್ಮ ನೀನು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ, ಈಗ ಬಿಸಿ ಕಾಫಿ ಮಾಡ್ಕೊಂಡು ಬರ್ಬಾರ್ದಾ ಅಂತ ಹೇಳಿದಾಗ, ನಾನಾ ರೋಹಿಣಿ ಅಂತ ಶಾಂತಿ ಕರೆದಾಗ, ಅತ್ತೆ ಈಗ ಬೇಗ ರೆಡಿಯಾಗಿ ಹೊರಗಡೆ ಹೋಗ್ಬೇಕು ಅತ್ತೆ, ತುಂಬಾನೇ ಕೆಲಸ ಇದೆ ಹೊರಗಡೆ, ನೀವೇ ಮಾಡ್ಕೊಂಡು ಬಂದ್ಬಿಡಿ ಅತ್ತೆ, ಹಾಗೆ ಜಾಸ್ತಿ ಟೈಮ್ ಮಾಡ್ಬೇಡಿ, ಬೇಗನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಗುಡುಗುಡು ಅಂತ ರೂಮಿಗೆ ಹೋದಾಗ, ಈ ಕಡೆ ನೀನೇ ಭಾಗ್ಯವತಿ ಶಾಂತಿ, ನೀನೇ ಭಾಗ್ಯ ಪುಣ್ಯವತಿ ಅಂತ ರಂಗನಾಥ್ ಹಾಡು ಹೇಳಕ್ ಶುರು ಮಾಡ್ತಾರೆ. ಆಗ ಏನು ಕಿಂಡಲ್ಲ, ನನ್ನ ಬಿಸ್ನೆಸ್ ಮ್ಯಾನ್ ಸೊಸೆಗೆ ಕಾಫಿ ಕೊಡೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ ಅಂತ ತಿರುಗಿಬಿಟ್ಟು ಶಾಂತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ರಂಗನಾಥ್, ನಾನು ಪೊಂಗಲ್ ಮಾಡ್ತೀನಿ ಅಮ್ಮ, ಇವತ್ತು ನಿನ್ ಮಾವ ಮಾಡಿರೋ ಕೈ ರುಚಿನ ತಿನ್ನುವಂತೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅಲ್ಲಿಂದ ಹೊರಟೋದಾಗ, ಈ ಕಡೆ ಮಾವನ್ ಮಾತು ಕೇಳಿ ಮೀನಂಗೆ ತುಂಬಾನೇ ಖುಷಿ ಆಯ್ತು. ಮೀನಾ, ನಾನು ಯಾಕೆ ಈ ಮನೆ ಬಿಟ್ಟು ಹೋಗ್ತಿಲ್ಲ ಅಂತ ನಿನಗೆ ಅರ್ಥ ಆಯ್ತಾ, ಅಪ್ಪ ನಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೆ, ಇಷ್ಟೊಂದು ಪ್ರೀತಿ ತೋರಿಸ್ತಿರುವಾಗ ಅಪ್ಪನ್ ಬಿಟ್ಟು ಹೋಗಕ್ಕೆ ಮನ್ಸಾಗತ್ತಾ ಅಂತ ಸೂರ್ಯ ಕೇಳಿದಾಗ, ಮೀನಾ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ನಂತರ ರೀ ನನ್ಗೆ ಇವತ್ತು ಹೊರಗಡೆ ಹೋಗಿ ಆರ್ಡರ್ ಕೊಡೋದಲ್ಲ ಇದೆ ಅಂತ ಹೇಳಿದಾಗ, ಸರಿ ಆಯ್ತು ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳಿದಾಗ, ರಂಗನಾಥ್ ಬಂದ್ಬಿಟ್ಟು ನೀನ್ ಯಾಕಪ್ಪ ಅಂತ ಹೇಳಿದಾಗ, ಇಲ್ಲಪ್ಪ ಮೀನನ್ನ ಒಬ್ಳೆ ಬಿಡಕ್ ಆಗಲ್ಲ ಅಂತ ನಿನ್ನೆ ಆಗಿ ನೋಡಿದ್ರಲ್ಲ ಅಂತ ಹೇಳಿದಾಗ, ಒಬ್ಳೆ ಎಲ್ ಬಿಡ ಅಂದ್ರೆ ಇವತ್ತು ಅವಳ ಜೊತೆಗೆ ಅವಳ ಅಪ್ಪ ಹೋಗ್ತಾರೆ ಅಂತ ರಂಗನಾಥ್ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು ಸೂರ್ಯ ಮತ್ತೆ ಮೀನಂಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ಸಮಯದ ನಂತರ, ಅಮ್ಮ ಇವತ್ತು ನೀವು ನನ್ನ ಜೊತೆಗೆ ಬಂದಿದ್ದಕ್ಕೆ ನನಗೆ ಅದೃಷ್ಟನೇ ಕುಲಾಯಿಸ್ಬಿತ್ತು, ಇದ್ರ ಹೂವಿನ ಆರ್ಡರ್ ಸಿಕ್ಕೇ ಬಿಡ್ತು ಅಂತ ಹೇಳ್ತಿರುವಾಗ ಅಲ್ಲಿಗೆ ಶಾಂತಿ ಬರ್ತಾರೆ. ನಂತರ ಮೀನಿನ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇರೋದು ನೋಡ್ಕೊಂಡು, ಮಾವ ಹೋಳಿ ಸ್ವೀಟು ಅಂತ ಹೇಳಿದಾಗ, ಏನೇ ಮಾಡ್ತಿದ್ಯಾ, ಅವರಿಗೆ ಶುಗರು ಪ್ರೆಷರ್ ಕುಕ್ಕರು ಎಲ್ಲ ಇದೆ ಕಣೆ ಅಂತ ಹೇಳ್ತಾರೆ. ಶಾಂತಿ, ಅದು ಪ್ರೆಷರ್ ಕುಕ್ಕರ್ ಅಲ್ಲ ಕಣೆ, ಹೆಡ್ ಪ್ರೆಷರು ಅಲ್ಲ, ಅಡ್ಗೆ ಮನೆಗೆ ಹೋಗಿಲ್ಲ ಅಂದ್ರೂ ಅಡ್ಗೆ ಮನೆ ಪಾತ್ರೆ ಹೆಸರು ಮಾತ್ರ ಮರ್ತಿಲ್ಲ ನನ್ ಪುಣ್ಯ ಅಂತ ಹೇಳ್ಬಿಟ್ಟು ಸ್ವೀಟ್ನ ತಗೊಂತಾರೆ. ನಾನು ಬೇಡ ಅಂದ್ರೂ ತಗೊಂತೀರಾ ಅಂತ ಶಾಂತಿ ಕೇಳಿದಾಗ, ಹ್ಞೂ ತಗೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ. ಬೇಕು ಅಂದ್ರೆ ಅಂತ ಶಾಂತಿ ಕೇಳಿದಾಗ, ಇನ್ನೊಂದು ತಗೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ. ನಂತರ ಅತ್ತೆ ನೀವು ತಗೊಳ್ಳಿ ಅಂತ ಹೇಳಿದಾಗ, ಯಾವ ಖುಷಿಗೋ ಅಂತ ಶಾಂತಿ ಕೇಳ್ತಾಳೆ. ನನಗೆ ಇವತ್ತು ಫಸ್ಟ್ ಹೂವಿನ ಆರ್ಡರ್ ಸಿಕ್ತು ಅಂತ ಹೇಳ್ತಿರುವಾಗ ರೋಹಿಣಿ ಬಂದ್ಬಿಟ್ಟು, ಮೀನವರೇ ಸ್ವೀಟು ಯಾವ ಖುಷಿಗೆ ಅಂತ ಹೇಳಿದಾಗ ಅವಳಿಗೂ ಹೇಳ್ತಾರೆ, ಓ ಹೌದಾ ಕಂಗ್ರಾಟ್ಸ್ ಅಂತ ಹೇಳ್ತಾರೆ. ನಂತರ ನಿಮ್ಮ ಯಜಮಾನ್ರಿಗೂ ಕೊಡಿ ಅಂತ ಮೀನ ಹೇಳಿದಾಗ, ಚಿಚ್ಚಿ ಯಾವ ಲೋಕಲ್ ಬೇಕರಿಯಿಂದ ತಂದಿರೋದ, ಯಾವ ಎಣ್ಣೆ ಎಲ್ಲ ಯೂಸ್ ಮಾಡಿರ್ತಾರೋ ಅಂತ ಹೇಳಿದಾಗ ರಂಗನಾಥ್ ಅವನಿಗೆ ಚೆನ್ನಾಗಿ ಉಗ್ದಾಗ, ಇವಾಗ ಏನು ನಾನು ತಗೋಬೇಕು ತಾನೇ
ಅಂತ ಮನೋಜ ಕೇಳಿದಾಗ ಅಮ್ಮ ಮೀನಾ ಅವನಿಗೆ ಕೊಡಬೇಡ ಅಮ್ಮ, ಅವ್ನು ತಿಂದಿಲ್ಲ ಅಂದ್ರೆ ಯಾವ ನಷ್ಟನೂ ಇಲ್ಲ ಅಂತ ಹೇಳ್ತಾರೆ. ನಂತರ ಅಲ್ಲಿಗೆ ಸೂರ್ಯ ಬಂದ್ಬಿಟ್ಟು ಮೀನಾ ಇವತ್ತು ವೆಜಿಟೇಬಲ್ ಮತ್ತೆ ಕುರ್ಮಾ ಮಾಡು ಅಂತ ಹೇಳಿದಾಗ ಶಾಂತಿ ಬೇಡ ಬೇಡ ಇವತ್ತು ಅನ್ನ ದಾಲ್ ಸಾಕು ಅಂತ ಹೇಳಿದಾಗ ಯಾಕೆ ಶಾಂತಿ ಅಂತ ರಂಗನಾಥ್ ಕೇಳ್ತಾರೆ. ಯಾಕಂದ್ರೆ ನಾನು ಇವತ್ತು ಉಪವಾಸ, ನಾನೇನು ತಿನ್ನಲ್ಲ ಅಂತ ಶಾಂತಿ ಹೇಳಿದಾಗ ನೀನ್ ಉಪವಾಸ ಅಂತ ನಾವು ಅನ್ನ ದಾಲ್ ತಿನ್ಬೇಕಾ, ಹಾಗಾದ್ರೆ ಇವತ್ತು ನಾವು ಕುರ್ಮಾ ಪಲಾವ್ ಮಾಡ್ಲೇಬೇಕು ಅಂತ ರಂಗನಾಥ್ ಹೇಳ್ತಾರೆ. ಮತ್ತೆ ನಾನು ಅಂತ ಶಾಂತಿ ಕೇಳಿದಾಗ ನೀನು ನಾಳೆ ಬೆಳಿಗ್ಗೆ ತಿನ್ನು ಅಂತ ರಂಗನಾಥ್ ಹೇಳ್ತಾರೆ. ಏನು ನಾಳೆ ಬೆಳಿಗ್ಗೆ ಹಳ್ಸೋಗಿದ್ನ ನಾನ್ ತಿನ್ಬೇಕಾ ಅಂತ ಹೇಳಿದಾಗ ಕೇಳ್ಕೊಂಡು ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾವು ಅದನ್ನ ತಿನ್ಬಿಡೋಣ ಅಂತ ಮನೋಜ ಹೇಳ್ತಾನೆ. ಆಗ ಮನೋಜನ್ ಕಾಲಿಗೆ ಒಂದು ತೊಳಿತಾಳೆ ಶಾಂತಿ. ಇನ್ನೊಂದ್ ಕಡೆ ಪಲಾವ್ ಕುರ್ಮಕ್ಕೆ ಬೇಕಾಗಿರೋ ಐಟಮ್ಸ್ ವೆಜಿಟೇಬಲ್ಸ್ ನೆಲ್ಲ ತಗೊಳಕ್ಕೆ ಈ ಕಡೆ ಮೇಕೆ ಮಂಜಣ್ಣ ಅಂಗಡಿಗೆ ಬಂದಿರ್ತಾರೆ. ಮೇಕೆ ಮಂಜಣ್ಣ ಮುಖನ ಬಚ್ಚಿಟ್ಕೊಂಡು ತರಕಾರಿನೆಲ್ಲ ಕೊಡ್ತಾರೆ. ಆಗ ಅವರಿಗೆ ಬಂದಿರೋದು ಮೀನನೇ ಅಂತ ಗೊತ್ತಾಗುತ್ತೆ. ಏನಾದ್ರೂ ಇವಳ ಕೈಗೆ ಸಿಕ್ಬಿಟ್ರೆ ಇವತ್ತು ಕುರ್ಮಾ ಅವಳ ಮನೆಯಲ್ಲ ಕರ್ಮ ನನ್ ಮನೇಲೆ ಆಗ್ಬಿಡುತ್ತೆ. ಈ ವಿಷಯ ಹೀಗೆ ಬಿಡಬಾರ್ದು, ಪದೇ ಪದೇ ಈ ತರ ಮುಖ ಮುಚ್ಕೊಂಡು ಓಡಾಡೋಕೆ ನನ್ ಕೈಯಲ್ಲಿ ಆಗಲ್ಲ. ಇದನ್ನ ಶಾಂತಿಗೆ ರೋಹಿಣಿಗೆ ವಿಷಯನ ತಿಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಮನೆಗೆ ಬಂದು ಕುರ್ಮಾ ಮತ್ತೆ ಇದೆಲ್ಲ ಮಾಡ್ತಿರುವಾಗ ಮೂಗಿಗೆ ಘಮ ಘಮ ಅಂತ ಬಡಿತಾ ಇರುತ್ತೆ ಶಾಂತಿ ಮನೋಜ್ಗೆ. ಅವರಿಗೆ ಹಸು ತಡೆಯಕ್ಕೆ ಆಗಲ್ಲ. ಆಗ ನೀನ್ ಹೋಗಿ ಹೋಗಿ ರೋಹಿಣಿ ಹೆಸರನ್ನ ಹೇಳೋದ್ ಬಿಟ್ಟು ನನ್ನ ಹೆಸರನ್ನ ಯಾಕೋ ಹೇಳ್ದೆ ಅಂತ ಹೇಳಿದಾಗ ಅತ್ತೆ ನನ್ಗೇನಾದ್ರೂ ಪರವಾಗಿಲ್ವಾ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಹಾಗಲ್ಲಮ್ಮ, ವಯಸ್ಸಾಗಿದೆ, ನನಗೆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ, ನೀನ್ ಇನ್ನೂ ಗಟ್ಮುಟ್ಟಾಗಿದೀಯಾ, ನೀನ್ ಉಪವಾಸ ಎಲ್ಲ ಇರಬಹುದು ಅಂತ ಹೇಳಿದಾಗ ಅಮ್ಮ ರೀತಿಯೆಲ್ಲ ಹೇಳ್ಬಾರ್ದಮ್ಮ ಅಂತ ಮನೋಜ ಹೇಳ್ತಾನೆ. ನಂತರ ಒಂದ್ ಕೆಲಸ ಮಾಡು, ಇದನ್ನ ನಾವು ನಾಳೆ ಮಾಡೋಣ, ಇವತ್ತು ವೆಜಿಟೇಬಲ್ ಪಲಾವ್ ಕುರ್ಮನ ತಿನ್ಬಿಡೋಣ ಕಣೋ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಮ್ಮ ದೇವ್ರು ಕಣ್ ಕಿತ್ಕೊಂಡ್ ಬಿಡ್ತಾನಮ್ಮ, ನೀನು ನಾಳೆಗೆ ಯಾವ ವೆಜಿಟೇಬಲ್ ಅಲ್ಲ ಬಿರಿಯಾನಿ ಕೊಡಿಸ್ಬಿಡ್ತೀನಿ, ಒಂದ್ಸರಿ ಉಪವಾಸ ಇದ್ಬಿಡಮ್ಮ ಅಂತ ಹೇಳಿದಾಗ ಹಾಳಾದ್ ನನ್ ಮಗನೇ, ನಿನ್ನ ಹೆತ್ತಿದ ತಪ್ಪಿಗೆ ನಾನು ಇನ್ನೇನೇನೆ ಅನುಭವಿಸ್ಬೇಕು, ಎಲ್ಲ ನನ್ ಕರ್ಮ ಅಂತ ಶಾಂತಿ ಬೈತಾ ಇರ್ತಾಳೆ. ಈ ಕಡೆ ರಂಗನಾಥ್ ವೆಜಿಟೇಬಲ್ ಕುರ್ಮಾ ಮತ್ತೆ ಪಲಾವ್ ತಿನ್ಕೊಂಡು ಆಹಾ ಅಮೃತ ತರ ಇದೆ ಅಂತ ಅವರಿಗೆ ಹೊಟ್ಟೆ ಉರಿಸ್ತಾ ಇರ್ತಾರೆ. ನನ್ನ ಕಡೆ ರೋಹಿಣಿ ತಿನ್ಕೊಂಡು ಪೂಜೆ ಮನೆಗೆ ಹೋದಾಗ ಅಲ್ಲಿ ಮೇಕೆ ಮಂಜಣ್ಣ ಬಂದಿರ್ತಾರೆ. ಪೂಜೆ ಇವ್ರನ್ನ ಯಾಕೆ ಇಲ್ಲಿ ಕರ್ಸಿದ್ಯಾ, ನನ್ನನ್ನ ಸಿಕ್ಕಾಕ್ಸ್ಬೇಕು ಅಂತ ಇಬ್ರು ಸೇರಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನೋಡಮ್ಮ ರೋಹಿಣಿ, ನಾನು ಇದನ್ನ ಇಲ್ಲಿ ನಿನ್ನನ್ನ ಕರ್ಸಿರೋದು ಒಂದ್ ವಿಷಯ ಮಾತಾಡೋಕೆ. ಮೀನಾ ಇವತ್ತು ವೆಜಿಟೇಬಲ್ ಕುರ್ಮಾ ಪಲಾವ್ ಮಾಡಿದ್ಲಲ್ವಾ ಅಂತ ಹೇಳಿದಾಗ ನಿಮ್ಗೆ ಹೇಗೆ ಗೊತ್ತಾಯ್ತು ವಿಷಯ ಅಂತ ರೋಹಿಣಿ ಕೇಳ್ತಾಳೆ. ಹೇಗಂದ್ರೆ ಅದನ್ನ ತಗೊಂಡು ಹೋಗಿರೋದೆ ನಮ್ಮ ಅಂಗಡಿಯಲ್ಲಿ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ. ಅಂದ್ರೆ ನಿಮ್ಮನ್ನ ಅವಳು ನೋಡ್ಬಿಟ್ಲಾ ಅಂತ ರೋಹಿಣಿ ಕೇಳಿದಾಗ ಇಲ್ಲ, ನಾನು ಮುಖ ಮುಚ್ಕೊಂಡು ಹೇಗೋ ಸಂಭಾಳಿಸಿದೆ, ಇದೇ ರೀತಿ ನಮ್ಮ ಕೈಯಲ್ಲಿ ಸಂಭಾಳಿಸಕ್ ಆಗಲ್ಲ, ಮುಂದೆ ಒಂದ್ಸರಿ ನಾನಾಗೆ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆನೆ ನಾನು ಹೋಗಿ ಅವರಿಗೆ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ ಪ್ಲೀಸ್ ಆ ರೀತಿ ಮಾಡಬೇಡಿ, ಈ ಊರ್ನೇ ಬಿಟ್ಟು ಹೋಗಿ ಇಲ್ಲ ಅಂಗಡಿ ಕ್ಲೋಸ್ ಮಾಡಿ ಹಾಗೆ ಹೀಗೆ ಅಂತ ಹೇಳಿದಾಗ ಏನಮ್ಮ ನಿನಗ್ ಸಹಾಯ ಮಾಡಿದ ತಪ್ಪಿಗೆ ನಾವು ರೋಡಿಗೆ ಬರ್ಬೇಕು ಅನ್ಕೊಂಡಿದ್ಯಾ, ನನಗೂ ಹೆಂಡತಿ ಮಕ್ಕಳಿದ್ದಾರೆ ನೋಡು, ಈ ರೀತಿ ಮತ್ತೆ ರಿಪೀಟ್ ಆಗಬಾರ್ದು, ರಿಪೀಟ್ ಆದ್ರೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಅಲ್ಲಿಂದ ಹೊರಟೋದಾಗ ಏನೇ ಇದು ನಿನ್ ಪರಿಸ್ಥಿತಿ ಆದಾಗ ಫೋನ್ ಮಾಡ್ತಾರೆ. ಅಮ್ಮ ಪಾರ್ಕ್ಗೆ ಕರ್ಕೊಂಡು ಹೋಗುತ್ತೀಯ ಅಂತ ಹೇಳಿದ್ಯಾ, ಬರ್ತೇನಮ್ಮ ಅಂತ ಹೇಳಿದಾಗ ಇಲ್ಲ ಕ್ರೇಶ್ ಬಿಸಿ ಇರ್ತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಫೋನ್ ನ ಕಟ್ ಮಾಡ್ಬಿಟ್ಟು ರೋಹಿಣಿ ನಗ್ತಾ ಇರ್ತಾಳೆ. ಯಾಕೆ ನಗ್ತಿದ್ಯಾ ಅಂತ ಪೂಜೆ ಕೇಳಿದಾಗ ನನ್ನ ಪರಿಸ್ಥಿತಿ ನೋಡಿ ನಗು ಬರ್ತಿದೆ ಕಣೆ, ಎಲ್ಲಾ ಕಡೆಯಿಂದನೂ ಅಟ್ಕಾಯಿಸ್ಕೊಂತಿದೆ, ಯಾಕಂದ್ರೆ ಆ ಕಾಗೆ ಸುಬ್ಬು ಫೋನ್ ಮಾಡಿ ಮತ್ತೆ 1 ಲಕ್ಷ ಕೇಳ್ತಾ ಇದ್ದಾನೆ, ಇಲ್ಲ ಅಂದ್ರೆ ಮನೆ ಹತ್ರ ಹುಡುಗರನ್ನ ಕಳಿಸ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾನೆ, ನಾಳೆ ಸಂಜೆ ತನಕ ಟೈಮ್ ಕೊಟ್ಟಿದ್ದಾನೆ, ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.